ತಿರುಮಂಗೈ ಅಂತ ಒಬ್ಬ ಕಳ್ಳ. ಆತ ಹೋಗಿ ನೋಡಿದಾಗ ಏನಾಗ್ತಾ ಇದೆ, ಹಿಂಗೆ ರಂಗನಾಥನ ಪೂಜೆ ಇಲ್ಲ. ಆತ ರಂಗನಾಥನ ಭಕ್ತ ಆಗಿರ್ತಾನೆ. ಅದಕ್ಕೋಸ್ಕರ ತಿರುಮಂಗೈ ಅವ್ರೇನು ಮಾಡ್ತಾರೆ ಅಂದರೆ, ಹೇಗಾದರೂ ಮಾಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬರುತ್ತೆ. ಮನಸ್ಸಿಗೆ ಬಂದಾಗ ಎಷ್ಟೋ ಜನ ಶ್ರೀಮಂತರ ಹತ್ರ ಹೋಗಿ ಕೇಳ್ತಾರವರು, ರಂಗನಾಥನ ದೇವಸ್ಥಾನ ಕಟ್ಟಬೇಕು, ಹಾಗಾಗಿ ಕೇವಲ ಗರ್ಭಗುಡಿ ಮಾತ್ರ ಇದೆ, ಸುತ್ತ ಗಿಡಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ, ಭಯಂಕರವಾಗಿದೆ, ಹಾಗಾಗಿ ಯಾರೂ ಬರಲಿಕ್ಕಾಗ್ತಿಲ್ಲ, ದೇವರ ಅನುಗ್ರಹ ಪಡೀಲಿಕ್ಕೆ ಸ್ವಚ್ಛವಾದ ಶುಭ್ರವಾದ ಭವ್ಯವಾದ ದೇವಸ್ಥಾನ ಇರಬೇಕು, ಹಾಗಾಗಿ ನೀವೊಂದಿಷ್ಟು ದೇಣಿಗೆ ಕೊಡ್ರಿ, ದೇವರ ಸೇವೆಗೆ ಅಂತ ಕೊಡ್ರಿ, ನಾನು ದೇವಸ್ಥಾನವನ್ನು ಕಟ್ಟಿಸ್ತೀನಿ. ಕೊಡಲ್ಲ ಅಂದ್ರಂತೆ ಯಾರು. ಹೆಂಗೆ ಕೊಡಬೇಕಾಗ್ತದೆ? ಕೊಡಲಿಕ್ಕಾಗಲ್ಲ, ನಾವು ಕೊಡಲ್ಲ ಅಂದರು. ಬೇಡ, ನೀವು ಕಾಣಿಕೆ ಅಂತ ಕೊಡೋದು ಬೇಡ, ಸಾಲ ಅಂತಾದರೂ ಕೊಡ್ರಿ, ನಾನು ಮುಟ್ಟಿಸ್ತೀನಿ ಅಂತ. ಅಲ್ಲಿ ಸಾಲ ಕೊಡಬೇಕು ಅಂದರೆ ಮೊದಲು ಏನಾದರೂ ಸೋರ್ಸ್ ಇರಬೇಕು. ರಂಗನಾಥನ ನೋಡಲಿಕ್ಕೆ ಜನ ಬರ್ತಾ ಇಲ್ಲ ಅಂತಂದಾಗ ಎಲ್ಲಿಂದ ಹಣ ಹುಟ್ಟತ್ತೆ? ಅದು ಬಂದಾದಮೇಲೆ ಯಾವಾಗ ನಮಗೆ ತೀರಿಸ್ತಾರೆ? ಹಾಗಾಗಿ ಅವ್ರು ಕೊಡಲ್ಲ ಅಂತಂದ್ರಂತೆ. ಆವಾಗ ತಿರುಮಂಗೈಯವರು ತುಂಬ ಆಲೋಚನೆ ಮಾಡಿದರು. ನೀತಿ ನಿಜಾಯಿತಿ ಅಂತ ಹೇಳ್ತಾರಲ್ಲ, ಪ್ರಾಮಾಣಿಕವಾಗಿ ಹೋಗಿ ಕೇಳಿದಾಗ ಹಣವನ್ನು ಮಾತ್ರ ಸಾಮಾನ್ಯವಾಗಿ ಕೊಡೋದಿಲ್ಲ. ಅದರಲ್ಲಿ ಇಂಥ ಧನಲೋಭ ಇರತಕ್ಕಂಥವ್ರ ಹತ್ರ ಅಂತೂ ಹೋಗಿ ಕೇಳಲಿಕ್ಕೆ ಹೋಗಬಾರ್ದು ಅಂತ ಏನು ಮಾಡಿದರು, ಅವರು ಮುಂಚೆ ಕಳ್ಳ ಆಗಿದ್ದರು. ನೆನ್ನೆ ನೋಡಿದ್ವಿ ನಾವು, ಮುಂಚೆ ಕಳ್ಳ ಆಗಿದ್ದರು. ಕಳ್ಳ ಆದಮೇಲೆ ಆ ದೇವರು ಬಂದು ತನ್ನೊಂದು ಲೀಲೆಯನ್ನು ತೋರಿಸಿ ಅವರನ್ನು ತನ್ನ ಭಕ್ತನನ್ನಾಗಿ ಮಾರ್ಪಾಟು ಮಾಡಿಬಿಟ್ಟ ದೇವರು. ಆಮೇಲೆ ದೇವರು ಗುಡಿ ಕಟ್ಟಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದಾರೆ, ಹಣ ಯಾರು ಕೊಡ್ತಾ ಇಲ್ಲ. ಅದಕ್ಕೆ ಅಂದ್ಕೊಂಡ್ರಂತೆ, ಈಗ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕಲ್ಲ, ಪಿಶಾಚಸ್ಯ ಪಿಶಾಚ ಭಾಷೆಯ ವಕ್ತವ್ಯಂ, ಪಿಶಾಚಿಗೆ ಅದರದೇ ಭಾಷೆಯಲ್ಲಿ ಹೇಳಬೇಕು, ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಅಂದರೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇಂಥ ಶ್ರೀಮಂತರು ಅಧಿಕವಾದ ಹಣವನ್ನು ಕೊಡಬೇಕು ದೇವಸ್ಥಾನಾದಿಗಳಿಗೆ, ದಾನ ಧರ್ಮಾದಿಗಳಿಗೆ. ಕೊಡಲ್ಲ ಅಂದಾಗ ಹೇಗಾದರೂ ಮಾಡಿ ಹಣವನ್ನು ತಗೊಳ್ಬೇಕು ಅಂತ ಅಂದ್ಕೊಂಡು ಅವ್ರು ಏನು ಮಾಡಿದರು, ಅವರಿಗೆ 4 ಜನ ಶಿಷ್ಯರಿದ್ದರು, ಬೇರೆ ಬೇರೆ ಥರದ ಶಿಷ್ಯರು. ಒಬ್ಬೊಬ್ಬನಲ್ಲಿ ಒಂದೊಂದು ಪ್ರಾವೀಣ್ಯ ಇತ್ತಂತೆ. ಒಬ್ಬನು ಮಾತಾಡ್ಲಿಕ್ಕೆ ನಿಂತ ಅಂತಂದರೆ ಅವನ ಮುಂದೆ ಎದುರಾಳಿ ಯಾರು ಬಂದರೂ ಕೂಡ ಮಾತಿಗೆ ನಿಲ್ಲಕ್ಕಾಗ್ತಾಯಿದ್ದಿಲ್ಲ, ಅಂಥ ಒಳ್ಳೆ ವಾಕ್ಪಟು ಅವನೊಬ್ಬನು ಶಿಷ್ಯ. ಆಮೇಲೆ ಇನ್ನೊಬ್ಬನಿದ್ದ, ಅವನು ಎಂಥದ್ದೇ ಬೀಗ ಇರಲಿ ಹಾಕಿರಲಿ, ಎಷ್ಟೇ ದಪ್ಪ ಇರಲಿ, ಅದನ್ನು ತಗೊಂಡು ಹೋಗಿ ಯಾವುದಾದ್ರೂ ಒಂದು ತನ್ನ ಚಾಕಚಕ್ಯತೆಯಿಂದ ಬಿಚ್ಚಿಬಿಡ್ತಿದ್ದಂತೆ. ಅವನಿಗೆ ತಾಲುಧವನ್ ಅಂತ ಹೆಸರು ತಮಿಳಲ್ಲಿ. ತಾಲು ಅಂದರೆ ಬೀಗ, ಅದನ್ನು ತೆಗಿತಕ್ಕಂಥವನು. ಆಮೇಲೆ ಇನ್ನೊಬ್ಬನಿದ್ದ, ನೀರ ಮೇಲೆ ನಡಿತಕ್ಕಂಥವನು. ಅವನಿಗೆ ನೀರ ಮೇಲೆ ನಡಪ್ಪನ್ ಅಂತ ಹೆಸರು. ಅವನು ನೀರ ಮೇಲೆ ನಡೆಯೋನು ಒಬ್ಬ ಶಿಷ್ಯ, ಬೀಗವನ್ನು ತೆಗಿತಕ್ಕಂಥವನು ಒಬ್ಬ ಶಿಷ್ಯ. ಆಮೇಲೆ ಎಂಥವರೇ ಆಗಿರಿ ಎದುರಾಳಿಗಳು ಬಂದಾಗ ಅವರನ್ನು ತನ್ನ ವಾಕ್ಶೈಲಿಯಿಂದ ಸೋಲಿಸ್ತಕ್ಕಂಥವನು ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರದ ಶಿಷ್ಯರವರಲ್ಲಿದ್ದರು. ಅವ್ರು ಹೇಳಿದ್ರಂತೆ, ಗುರುಗಳೇ, ನೀವು ರಂಗನಾಥನ ಸೇವೆಯನ್ನು ಮಾಡಲಿಕ್ಕೆ ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀರಿ, ನೀವು ಎಂಥದ್ದೇ ಪರಿಶ್ರಮ ಪಡ್ರಿ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ, ನೀವು ಹೇಳಿದ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಅವರು. ಆಯಿತು ಅಂತ ತಿರುಮಂಗೈ ಅವ್ರು ಏನು ಮಾಡಿದರು ಅಂದರೆ, ಅಧಿಕವಾದ ಹಣವನ್ನು ಮಾತ್ರ ನಾವು ತೊಗೊಂಡು ಬಂದು ಆ ಹಣದಿಂದ ದೇವಸ್ಥಾನ ಕಟ್ಟೋಣ ಅಂತ ಹಣ ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇಗೆ ಅಂದರೆ, ಎಲ್ಲರೂ ಮಾತಾಡ್ತಾ ಇದ್ದಾಗ ಎಲ್ಲರೂ ಮಲಗಿದ್ದಾಗ ಏನು ಮಾಡಬೇಕು, ರಾತ್ರಿ ಮನೆಗೆ ಹೋಗಬೇಕಂತೆ, ಶ್ರೀಮಂತರ ಮನೆಗೆ ಹೋದಾಗ ಅಲ್ಲಿ ಈ ಬೀಗ ತೆಗೆಯೋನಿರ್ತಾನೆ, ಎಂಥದ್ದೇ ತಿಜೋರಿ ಆಗಲಿ ಖಜಾನೆ ಆಗಲಿ, ಅದಕ್ಕೆ ಹಾಕಿರೋ ಬೀಗವನ್ನು ತಾನು ಚಾಕಚಕ್ಯತೆಯನ್ನು ತೆಗೆದು ಬಿಡ್ತಿದ್ದಂತೆ. ಆವಾಗ ಯಾರಾದರೂ ಗೊತ್ತಾಗಿ ಹಿಡಿಲಿಕ್ಕೆ ಅಂತ ಬಂದರೆ ಅವ್ರನ್ನ ನಿಲ್ಲಿಸ್ಬಿಡ್ತಿದ್ರಂತ. ಒಬ್ಬನು, ಅವನ ಹೆಸರು ನಿಲಲೈ ಮಿತಿಪ್ಪನ್ ಅಂತ, ನೆರಳನ್ನು ಹಿಡಿಯೋವನು ಅಂತ. ಒಟ್ಟು ತಾಲುಧವನ್, ನಿಲಲೈ ಮಿತಿಪ್ಪನ್, ನೀರ್ ಮೇಲೆ ನಡಪ್ಪನ್, ಆಮೇಲೆ ಇನ್ನೊಬ್ಬನು ವಾಕ್ಪಟು ಅಂತ, ಒಟ್ಟು 4 ಜನ ಶಿಷ್ಯರು. ಇವರು ಹಣವನ್ನು ತೊಗೊಂಬರ್ಲಿಕ್ಕೆ ಅಂತ ಹೋಗಬೇಕು, ಅವನು ಬೀಗ ತೆಗಿಬೇಕು. ಯಾರಿಗಾರು ಗುರುತು ಸಿಕ್ತು ಹಿಡಿಲಿಕ್ಕೆ ಅಂತ ಬಂದಾಗ ಇವ್ನು ನೆರಳನ್ನು ಹಿಡಿದರೆ ಅವ್ರು ನಿಲ್ತಾ ಇದ್ದಾರಂತೆ. ಅದೊಂದು ಯೋಗ ಶಕ್ತಿ ಅದು. ಆಮೇಲೆ ಹಣವನ್ನು ತೊಗೊಂಬಂದ್ಬಿಡ್ಬೇಕಂತೆ. ಈ ಥರ ಮಾಡಿ ಹಣವನ್ನು ಸಂಗ್ರಹ ಮಾಡಿದರು. ಗೊತ್ತಾಗ್ತಾ ಇದ್ದಿಲ್ಲ, ಇದು ಎಲ್ಲ ಕಡೆ ಹೋಗಿ ಹೀಗೆ ಸಂಗ್ರಹ ಮಾಡಿದ ಮೇಲೆ ಒಂದು 200 ಜನ ಕಳ್ಳರಿಗೆ ಗೊತ್ತಾಯ್ತು ವಿಷಯ. ತಿರುಮಂಗೈ ಮತ್ತೆ ಕಳ್ಳತನಕ್ಕೆ ಬಂದುಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನಾವು ಅವನ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಒಂದು 200 ಜನ ಕಳ್ಳರು ಬಂದು ಸೇರಿಕೊಂಡ್ರು. ತಿರುಮಂಗೈಯವರೇನು, ಆಯಿತು ನಾವು ನಿನ್ನ ಜೊತೆ ಕಳ್ಳತನಕ್ಕೆ ಬರ್ತೀವಿ, ಹಾಗೆ ಆಯಿತು ಅಂತ ಅವರು ಹೋಗೋದು, ಬೇರೆ ಬೇರೆ ಕಡೆಯಿಂದ ಕದ್ದು ಬಿಟ್ಟು ದರೋಡೆ ಮಾಡಿ ಹಣ ಎಲ್ಲ ತಂದು ಇವ್ರಿಗೆ ಕೊಡೋದು. ಆಮೇಲೆ ಇವರು ಒಂದು ಕಡೆ ಶೇಖರಣೆ ಮಾಡೋದು ಮಾಡ್ತಾ ಇದ್ರಂತೆ. ಒಂದಿಷ್ಟು ಹಣ ಶೇಖರಣೆ ಆದಮೇಲೆ ಸಾವಿರಾರು ಜನ ಶಿಲ್ಪಿಗಳನ್ನು, ಸ್ಥಪತಿಗಳನ್ನು ಕರೆಸಿ ರಂಗನಾಥನ ದೇವಸ್ಥಾನವನ್ನು ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಒಂದು ಪ್ರಾಕಾರವನ್ನು ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಕಟ್ಟಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಬಂದು ಅವರೆಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಆಯಿತು, ಒಂದು ಪ್ರಾಕಾರ ಮುಗಿದ ಕೂಡಲೇ ಒಂದು ಹಂತದ ಸೇವೆ ಆಯಿತು ಅಂತ ಅಂದ್ಕೊಂಡು ಅದು ಉದ್ಘಾಟನೆ ಆಗೋ ದಿವಸ ಏನು ಮಾಡಬೇಕು, ಇವರು ಅವರಿಗೆಲ್ಲರಿಗೂ ಹಣ ಕೊಟ್ಟರಂತೆ, ಕೈ ತುಂಬ ಕೊಟ್ಟರಂತೆ ಹಣ. ತಿರುಮಂಗೈ ಆಳ್ವಾರರು ಕೈ ತುಂಬ ಕೊಟ್ಟ ಕೂಡಲೇ ಬಹಳ ಖುಷಿಯಾಯಿತು. ಈ ಕಳ್ಳರು ನಿಂತು ನೋಡ್ತಾ ಇದ್ದಾರಲ್ಲ, ಅವ್ರಿಗೆ ಆಶ್ಚರ್ಯ ಆಯಿತು, ಏನಿದು ನಾವಿಷ್ಟು ಕದ್ಕೊಂಡು ಬಂದಿದ್ದೀವಿ ಹಣ,
ಕದ್ಕೊಂಡು ಬಂದು ಇವನ ಕೈಯಲ್ಲಿ ಕೊಟ್ಟರೆ ಹಿಂಗೆ ಕೈ ಬಿಚ್ಚಿ ಕೊಡ್ತಾ ಇದ್ದಾನಲ್ಲ ಇಷ್ಟು ಹಣ, ಏನು ಮಾಡಬೇಕಿದು, ನಮಗೇನಾದರೂ ಕೊಡ್ತಾನೋ ಇಲ್ಲೋ ಅಂತ ಅಂದ್ಕೊಂಡು ಅವರೆಲ್ಲರೂ ಮಾತಾಡ್ಕೊಂಡ್ರಂತ. ಏನಾದರೂ ಮಾಡಿ ಇವನನ್ನು ಮುಗಿಸ್ಬಿಡ್ಬೇಕು, ಇವನನ್ನು ಕೊಲ್ಲೋದಕ್ಕೂ ಮುಂಚೆ ಎಲ್ಲಿ ಹಣ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಮಾತಾಡ್ಕೊಂಡ್ರಂತ. ಈ ಕಡೆ ಎಲ್ಲರಿಗೆ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿದವ್ರಿಗೆ ಹಣ ಕೊಟ್ಟುಬಿಟ್ಟಿದ್ದಾರೆ, ಪೂರ್ಣ ಖಾಲಿಯಾಗಿ ಹೋಗಿದೆ. ಇವರೆಲ್ಲರೂ ಮಾತಾಡ್ಕೊಂಡಿದ್ದು ಕೇಳಿಸ್ಕೊಂಡ್ರಂತೆ. ಕೇಳಿಸ್ಕೊಂಡು ಏನು ಮಾಡಿದ್ರು, ಅವತ್ತಿನ ಸಂಜೆ ತಮ್ಮ ಶಿಷ್ಯನನ್ನು ಕರೆದ್ರಂತೆ, ನೀನು ಹೋಗಿ ಅವ್ರ ಲೆಕ್ಕವನ್ನು ಚುಕ್ತಾ ಮಾಡಿ ಬರಬೇಕು, ಬಾಕಿ ತೀರಿಸ್ಬಿಟ್ಟು ಬಾ ಅಂಥೇಳಿ. ಆಯಿತು ಅಂತ ಅವನೇನು ಮಾಡಿದ, ನೀರ ಮೇಲೆ ನಡಪ್ಪ ಅಂತಿದ್ನಲ್ಲ, ನೀರಿನ ಮೇಲೆ ನಡೆಯೋವನು, ಅವನು ಬಂದು ಆ 200 ಜನ ಕಳ್ಳರನ್ನು, ಭಯಂಕರ ಕಳ್ಳರವರು, ಭಾಳ ಕಳ್ಳತನ ಮಾಡಬೇಕು ಅಂದ್ರೆ ಅವ್ರು ನೋಡಿ ಕಲಿಬೇಕು ಅಂಥ ಕಳ್ಳರು, ಆ 200 ಜನ ಕಳ್ಳರನ್ನ ಕರ್ಕೊಂಡು ಹೇಳಿದ್ದರಂತ. ಆ ಶಿಷ್ಯ ಹೇಳಿದ್ನಂತೆ, ಇಲ್ಲೆಲ್ಲ ಮಾತಾಡ್ಕೊಳ್ಳೋದು ಬೇಡ, ನಮ್ಮದು ಮಾತುಕತೆ ಎಲ್ಲ ಆ ಕಡೆ ಹೋಗಿ ವ್ಯವಹಾರ ಬಗೆಹರಿಸ್ಕೊಳ್ಳೋಣ ಅಂತ ಕರ್ಕೊಂಡು ಈ ಶ್ರೀರಂಗದ ನದಿ ಏನು ಹರಿಯತ್ತಲ್ಲ, ನದಿಯ ಇನ್ನೊಂದು ಭಾಗ ಕರ್ಕೊಂಡು ಹೋದ್ರಂತೆ. 2 ಕಡೆ ನದಿ ಕಾವೇರಿ ಹರಿದು ಬರ್ತಾಳೆ, ಒಂದು ಭಾಗಕ್ಕೆ ಕರ್ಕೊಂಡು ಹೋದ್ರಂತೆ. ತುಂಬಿ ಹರಿತಾ ಇದೆ ನದಿ, ಶ್ರಾವಣ ಮಾಸದ ಕಾಲ, ನದಿ ತುಂಬಿ ಹರಿತಾ ಇದೆ, ಮಳೆಗಾಲ. ಅಂಥ ಸಂದರ್ಭದಲ್ಲಿ ನದಿಯ ಮಧ್ಯಭಾಗ ಒಂದು ದೊಡ್ಡ ದೋಣಿ ತೊಗೊಂಡು ಅದರಲ್ಲಿ ಕೂಡಿಸ್ಕೊಂಡು ಎಲ್ಲರೂ ಹೋಗಿದ್ದಾರೆ. ಮಧ್ಯಭಾಗದಲ್ಲಿ ಹೋದಾಗ ಏನಾಯಿತು, ಅವರೆಲ್ಲರಿಗೆ ಮಾತಾಡಿಸ್ಲಿಕ್ಕೆ ಪ್ರಾರಂಭ. ಏನಾಯಿತು, ಹಣ ಎಲ್ಲಿದೆ, ತಿರುಮಂಗ ಎಲ್ಲಿಟ್ಟಿದ್ದಾನೆ, ಏನು ಕಥೆ, ನೀವು ಹೇಳ್ತಾನೆ ಇಲ್ಲ, ದೇವಸ್ಥಾನ ಕಟ್ಟಿದವ್ರಿಗೆ ಮಾತ್ರ ಹಣ ಕೊಡ್ತಾ ಇದ್ದೀರಿ, ಇಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದ್ಕೊಂಡು ಏನು ಮಾಡಿದ, ಅಂಥ ದೊಡ್ಡ ನದಿ ಒಂದೂವರೆ ಕಿಲೋಮೀಟರ್ ಅಗಲ ಇದೆ ನದಿ ಪಾತ್ರವೇ, ಅಷ್ಟು ಅಗಲವಾಗಿದೆ ಅಲ್ಲಿ, ಅಷ್ಟು ದೊಡ್ಡದು. ಅಲ್ಲಿ ಆಳವಾಗಿರೋ ಭಾಗ ಎಲ್ಲಿರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಆ ದೋಣಿಯನ್ನು ಒಡೆದ್ಬಿಟ್ನಂತ ಇವರು ಶಿಷ್ಯ. ಆ ದೋಣಿಯನ್ನು ಮುರಿದ್ಬಿಟ್ನಂತ, ಅದನ್ನು ತೂತು ಹಾಕಿಯೋ ಮತ್ತೊಂದೋ ಮಾಡಿ ಪೂರ್ಣ ದೋಣಿ ಅದರೊಳಗೆ ನೀರು ತುಂಬಿಕೊಂಡು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಯಾಕೆ, ನದಿಯ ಮಧ್ಯ ಪ್ರವಾಹ ಅದು, ಕೊಲ್ಲಿಡಮ್ ಕರೀತಾರೆ ತಮಿಳಲ್ಲಿ, ಕೊಲ್ಲಿಡಮ್ ಅಂತ ಕರೀತಾರೆ ಅಲ್ಲಿ. ಆ ಸಮುದ್ರಕ್ಕೆ ಹೋಗುವ ವೇಗವಾದ ಭಾಗ, ಅಂಥ ಭಾಗದಲ್ಲಿ ಎಂಥ ಈಜುಗಾರನು ಕೂಡ ಅದು ಮಳೆಗಾಲದಲ್ಲಿ ಭೋರ್ಗರಿಯುವ ಪ್ರವಾಹದಲ್ಲಿ ಈಜಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಜಾಗದಲ್ಲಿ ಆ ದೋಣಿಯನ್ನು ಒಡೆದು ಆ 200 ಜನ ಅಲ್ಲೇ ಸಮಾಧಿಯಾದರಂತೆ. 200 ಜನ ಅಲ್ಲೇ ಪ್ರಾಣ ಬಿಟ್ಟಾದ ಮೇಲೆ ಈ ಶಿಷ್ಯನಿಗೆ ಮಾತ್ರ ನಡೆಯೋ ಸಾಮರ್ಥ್ಯ ಇತ್ತು. ಹಾಗಾಗಿ ಆತ ಆರಾಮಾಗಿ ಸುರಕ್ಷಿತವಾಗಿ ನಡ್ಕೊಂಡು ಬಂದು ಅವ್ರಿಗೆ ಹೇಳಿದ್ರಂತೆ, ಗುರುಗಳೇ ಅವರು ರಂಗನಾಥನ ಪರಮಪದವನ್ನು ಸೇರಿಬಿಟ್ಟಿದ್ದಾರೆ ಅಂತ. ಅಂದರೆ ತಿಳಿಯದೆಯೋ ಸೇವೆ ಮಾಡಿಬಿಟ್ರು ಅವರು. ದೇವರ ನಾಮಸ್ಮರಣೆ ಎಂಥದ್ದು ಅಂತಂದು ಹೇಳಬೇಕಾದ್ರೆ ಹೇಳುತ್ತೆ, ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವೈಕುಂಠ ನಾಮ ಗ್ರಹಣಂ ಅಶೇಷಾಘ ಹರಂ ವಿದುಹು ಅಂತ. ಯಾರಿಗಾದರೂ ಹೆಸರಿಟ್ಟಿದ್ದಾರೆ ಅಂತ ಕರೆಯೋದಾಗಲಿ, ಅಥವಾ ಅಪಹಾಸ್ಯ ಮಾಡಲಿಕ್ಕಾದರೂ ಏನಾದರೂ ಹೆಸರು ಕರೆದ್ರೂ ಕೂಡ, ದೇವರ ಹೆಸರನ್ನು ಅಪಹಾಸ್ಯ ಮಾಡಲಿಕ್ಕಾದರೂ ಕರೆದ್ರು ಅಂತಂದ್ರೂ ಅದಕ್ಕೆ ದೇವರ ಅನುಗ್ರಹ ಮಾಡ್ತಾನಂತೆ. ಅಂಥದ್ರಲ್ಲಿ ತನ್ನ ನಾಮಸ್ಮರಣೆಯನ್ನು ಮಾಡಿದರೇ ಇಷ್ಟು ಅನುಗ್ರಹ ಮಾಡುವವನಿಗೆ ಗೊತ್ತಿಲ್ಲದೇನೆ ತಾವು ಕದ್ದು ತಂದ ಹಣವನ್ನು ಸತ್ಕಾರ್ಯಕ್ಕಾಗಿ ವಿನಿಯೋಗ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಪರಮಪದ ನಿಶ್ಚಿತ, ದೇವರು ತನ್ನ ಲೋಕವನ್ನು ಕೊಟ್ಟಿದ್ದಾನೆ ಅಂತಂದ್ಕೊಂಡು ತಮ್ಮ ಗುರುಗಳಿಗೆ ಹೇಳಿದರಂತೆ. ಈ ಥರ ಹಾಗೆ ಆ ದೇವಸ್ಥಾನ ಕಟ್ಟಿತು. ಆಮೇಲೆ ಕಾಲಾಂತರದಲ್ಲಿ ರಂಗನಾಥನ ದೇವಸ್ಥಾನ ಒಬ್ಬೊಬ್ಬ ರಾಜರ ಕಾಲದಲ್ಲಿಯೂ ಕೂಡ ಅಧಿರಾಜೇಂದ್ರ ಚೋಳ ಅಂತ ಬರ್ತಾನೆ, ರಾಜರಾಜ ಚೋಳ ಅಂತ ಬರ್ತಾನೆ, ರಾಜೇಂದ್ರ ಚೋಳ ಅಂತ ಬರ್ತಾನೆ, ಮಧುರಾಂತಕ ಚೋಳ ಅಂತ, ಈ ಥರ ಚೋಳ ರಾಜರೆಲ್ಲರೂ ಕೂಡ ಸೇವೆ ಮಾಡಿದರು. ಪಲ್ಲವರು ಸೇವೆ ಮಾಡಿದರು, ಕಂಚಿಯ ಪಲ್ಲವರು ರಂಗನಾಥನ ಸೇವೆ ಮಾಡಿದರು. ಹೀಗೆ ಅನೇಕ ತಲೆಮಾರುಗಳ ಕಾಲ ಬಂದು ವಿಜಯನಗರ ಕಾಲದಲ್ಲೂ ಕೂಡ ಆ ರಂಗನಾಥನಿಗೆ 1000 ಕಂಬಗಳ ಒಂದು ಮಂಟಪ ಕಟ್ಟಿಸ್ತಾನೆ ಕೃಷ್ಣದೇವರಾಯ. ಅದರಲ್ಲಿ ದೇವರು ವರ್ಷದ ಯಾವುದೋ ಒಂದು ದಿನದಲ್ಲಿ ಮಾತ್ರ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತಿದ್ದು ಹೋಗ್ಬಿಡ್ತಾನೆ ಅಷ್ಟೇ. ವರ್ಷದ ಯಾವುದೋ ಒಂದು ದಿನದಲ್ಲಿ ಬಂದು ಕೂಡಲಿಕ್ಕೆ ರಂಗನಾಥನ ಮಂಟಪ. ಏನು ವೈಭವ ನೋಡ್ರಿ ದೇವರದು. ಒಂದೊಂದು ಕಡೆ ಸುಮ್ಮನೆ ನಿಲ್ಲಿಕ್ಕೆ ಹೋದರೆ ಅದೊಂದು ಮಂಟಪ, ದೇವ್ರು ನಿಲ್ತಾನೆ ಅಂದರೆ ಅಲ್ಲಿ ಮಂಟಪ ಇರಬೇಕಿಲ್ಲ ಅಂದರೆ ದೇವ್ರು ನಿಲ್ಲೋದೇ ಇಲ್ಲ ಉತ್ಸವ ಆಗಬೇಕಾದ್ರೆ. ಅದೊಂದು ವೈಭವ. ಅಂಥ ಸೇವೆಯನ್ನು ಸ್ವೀಕಾರ ಮಾಡಿದವನು 7 ಪ್ರಾಕಾರಗಳನ್ನು ರಂಗನಾಥನಿಗೆ ಕಟ್ಟಿದ್ದಾರೆ. ಕಟ್ಟಿಯಾದಮೇಲೆ ಅದರ ಒಂದಿಷ್ಟು ಐತಿಹಾಸಿಕ ಅಂಶಗಳನ್ನು ನಾವು ನೋಡಬೇಕು. ಶ್ರೀಪಾದರಾಯರ ಕೃತಿಗಳ ಚಿಂತನೆ ಜೊತೆಗೆ ಅಂಥ ಕ್ಷೇತ್ರ ಹೇಗೆ ಅದು ಒಂದೇ ಥರವೇ ಇತ್ತು ಅಥವಾ ಕಾಲಾಂತರದ ಏನಾದರೂ ಪರಿಣಾಮಗಳಾಯಿತೋ ಬದಲಾವಣೆಗಳಾಯಿತು ಅಂತ ನೋಡಿದರೆ, ಈ ಥರ ಶ್ರೀರಂಗ ಕ್ಷೇತ್ರ ಇದ್ದಾಗ ಯವನರ ಆಕ್ರಮಣವಾಯಿತು. ಈ ಉತ್ತರ ಭಾರತದಲ್ಲಿ ಒಂದಿಷ್ಟು ಜನ ಈ ಅಫ್ಘಾನಿಸ್ತಾನದಿಂದ ಬಂದ ಆಕ್ರಮಣಕಾರರೆಲ್ಲ ಆಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಬಂದಾಗ ಶ್ರೀರಂಗ ಕ್ಷೇತ್ರದ ಮೇಲೆ ಕಣ್ಣು ಬಿತ್ತಂತವರಿಗೆ. ಅವರಿಗೆ ಮಧುರೆ ಮೇಲೆ ಮೊದಲಿಗೆ ಅದನ್ನು ತಗೊಳ್ಬೇಕು ಅಂತ ಹೋದರು, ಮಧುರೆ ಅವ್ರು ಹಿಡಿತಕ್ಕೆ ಸಿಗಲಿಲ್ಲ. ಅದಕ್ಕೋಸ್ಕರ ಸೈನ್ಯ ಬೇರೆ ಕಡೆ ತಿರ್ಕೊಂಡು ಬಂದಾಗ ಈ ಶ್ರೀರಂಗ ಕ್ಷೇತ್ರದ ಮೇಲೆ ದಾಳಿ ಮಾಡಿದ್ರಂತೆ. ಅವರು ದಾಳಿ ಮಾಡೋ ಕಾಲಕ್ಕೆ ಗೊತ್ತಾಯಿತು ಹಿಂಗೆ ಬರ್ತಾ ಇದ್ದಾರೆ ಯವನ ಸೈನಿಕರು, ಹಾಗಾಗಿ ಹೇಗಾದರೂ ಮಾಡಿ ಅವರಿಂದ ನಾವು ದೇವರನ್ನು ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ಅವರೆಲ್ಲರೂ ಅಂದ್ಕೊಂಡ್ರಂತೆ. ಅಂದ್ಕೊಂಡಾಗ ಹೆಂಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಅಷ್ಟು ದೊಡ್ಡ ದೇವಸ್ಥಾನ, ಅದರೊಳಗಿಂದ ದೇವರನ್ನು ಹೆಂಗೆ ಹೊರಗೆ ತೊಗೊಂಡೋಗ್ಲಿಕ್ಕೆ ಸಾಧ್ಯ? ಅದನ್ನು ಒಂದು ಪ್ರಪನ್ನಾಮೃತಂ ಅಂತ ಒಂದು ಗ್ರಂಥ ಇದೆ. ಈ ಪ್ರಪನ್ನಾಮೃತ ಅನ್ನೋ ಗ್ರಂಥದಲ್ಲಿ
ಸಂಸ್ಕೃತ ಶ್ಲೋಕಗಳಲ್ಲಿ ನೂರಾರು ಶ್ಲೋಕಗಳಲ್ಲಿ ಈ ಪ್ರಸಂಗ ಬರೆದಿಟ್ಟಿದ್ದಾರೆ ಅವರು. ಅದರಲ್ಲಿ ಹೇಳ್ತಾರೆ ಅವರು, ಯವನರ ಆಕ್ರಮಣ ಶ್ರೀರಂಗಕ್ಕಾದರೆ ತುಂಬ ಭಯಭೀತರಾದರಂತ ಅಲ್ಲಿಯ ಜನ ಎಲ್ಲ. ಅದನ್ನು ಹೇಳ್ತಾರೆ ಇಲ್ಲಿ. ಶ್ರೀರಂಗವಾಸಿನ ಸರ್ವೇ ಭಯಾರ್ತಾ ತೇನ ತೇ ಜನಾ ಯಥೈವ ಭಯಮಾಪನ್ನ ಮಥುರಾ ಪುರವಾಸಿನಃ ಮಥುರಾ ವಾಸಿನಾಂ ತೇಷಾಂ ದ್ವಾರಕಾ ಪ್ರಾಪಣೇ ಮನಃ ಯಥಾ ಚಕಾರ ಭಗವಾನ್ ಶ್ರೀಕೃಷ್ಣೋ ಯೋಗಮಾಯಯ ತಥೈವ ರಂಗರಾಜೋಪಿ ಶ್ರೀರಂಗಪುರವಾಸಿನಾಂ ಚಕಾರ ತೇನ ವ್ಯಾಜೇನ ವೈಕುಂಠ ಪ್ರಾಪಣೇ ಮನಃ. ಎಂಥ ಮಾತಂದರೆ, ಆ ರಂಗನಾಥನ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದಾರಲ್ಲ ದುಷ್ಟರು. ಬರೋ ಕಾಲಕ್ಕೆ ಹೇಗಾದರೂ ಮಾಡಿ ರಂಗನನ್ನು ನಾವು ದೇವರ ವಿಗ್ರಹವನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ರಂಗನಾಥ ದೇವರ ಗರ್ಭಗುಡಿಯ ಎದುರುಗಡೆ ಗೋಡೆ ಕಟ್ಟಿಬಿಟ್ರಂತ. ಆ ಕಾಲಕ್ಕೆ ಗೋಡೆಯನ್ನು ಕಟ್ಟಿ ಒಳಗಡೆ ರಂಗನಾಥ ಇದ್ದಾನೆ ಅನ್ನೋ ಕುರು ಹೇರಬಾರ್ದು, ಒಳಗಡೆ ಈ ಕಡೆ ಗುಡಿ ಇದೆ ಅನ್ನೋ ಥರನೇ ಇರಬಾರ್ದು, ಆ ಥರ ಗೋಡೆ ಕಟ್ಟಿಬಿಟ್ರಂತ. ಆದರೆ ಉತ್ಸವ ವಿಗ್ರಹ ಅಂತೂ ಇದ್ದೇ ಇದೆ ರಂಗನಾಥಂದು. ಇವತ್ತು ನಾವು ನೋಡೋದು ಆ ಉತ್ಸವ ವಿಗ್ರಹವನ್ನು ಹೆಂಗೆ ರಕ್ಷಣೆ ಮಾಡಬೇಕು? ಅದಕ್ಕೋಸ್ಕರ ಏನು ಮಾಡಿದ್ರು, ಅವ್ರ ಕಾಲದಲ್ಲಿ ಲೋಕಾಚಾರ್ಯರು ಅಂತ ಒಬ್ಬರಿದ್ದರು, ಪಿಳ್ಳೈ ಲೋಕಾಚಾರ್ಯರು ಅಂತ. ಆ ಪಿಳ್ಳೈ ಲೋಕಾಚಾರ್ಯರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ರಂಗನಾಥನ. ನೀವು ಸುರಕ್ಷಿತವಾಗಿ ಇವರ ಭಯ ಎಲ್ಲ ತೆಗೆದ ಮೇಲೆ ಆಮೇಲೆ ನೀವು ತೊಗೊಂಡು ಬನ್ನಿರಿ ಅಂತ ಕಳಿಸ್ತಾರೆ. ಲೋಕಾಚಾರ್ಯರು ರಂಗನಾಥನ ತೊಗೊಂಡು ಹೊರಟರು. ಆದರೆ ಈ ಕಡೆ ಅವನು ಬಂದಾಗ ಎಲ್ಲಿದೆ ಅಂತ ನೋಡ್ತಾನೆ. ದೇವಸ್ಥಾನ ಎಲ್ಲ ಲೂಟಿ ಮಾಡ್ತಾರೆ, ಬೇಕಾದಷ್ಟು ಆಭರಣ ಹಣ ಎಲ್ಲ ತೊಗೊಳ್ತಾರೆ. ಆದರೆ ರಂಗನಾಥನ ವಿಗ್ರಹ ಸಿಗೋದಿಲ್ಲ. ಎಲ್ಲಿ ಹೋಗಿದೆ ಅಂದಾಗ ಯಾರೂ ಕೂಡ ಉತ್ತರ ಕೊಡೋದಿಲ್ಲ. ಅದಕ್ಕೋಸ್ಕರ ಇಂಥವ್ರನ್ನ ಹೇಗಾದರೂ ಮಾಡಿ ಇವರಿಂದ ಪ್ರಯೋಜನವೇ ಇಲ್ಲ, ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅಂತ ಅಂದ್ಕೊಂಡು ಅವನು 12,000 ಅಲ್ಲಿಯ ಬ್ರಾಹ್ಮಣ ಅರ್ಚಕರನ್ನು ಕೊಲ್ಲಿಸ್ಬಿಡ್ತಾನೆ. ಅಲ್ಲೆಲ್ಲ ವೇದ ವಿದ್ವಾಂಸರು ಎಲ್ಲರೂ ಇರ್ತಾರೆ, ಇಂಥವ್ರನ್ನು ಸಂಹಾರ ಮಾಡಿಬಿಡ್ತಾನೆ.